ನಿನ್ನೆ ದೆಹಲಿಯಲ್ಲಿ ಬೀಸಿದಂತಹ ಬಿರುಗಾಳಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಸಾಲು ಸಾಲು ಅವಾಂತರಕ್ಕೆ ಕಾರಣವಾಗಿದೆ. ದೆಹಲಿಗೆ ಧೂಳು ಮರಳಿನ ಬಿರುಗಾಳಿ ಕಂಟಕ. ದೆಹಲಿಗೆ ಧೂಳು ಮರಳಿನ ಬಿರುಗಾಳಿ ಕಂಟಕ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡಿದೆ. 205ಕ್ಕೂ ಹೆಚ್ಚು ವಿಮಾನಗಳು ವಿಳಂಬವಾಗಿದೆ. ಇದರಿಂದ ದೆಹಲಿ ಏರ್ಪೋರ್ಟ್ನಲ್ಲಿ ನೂಕುನುಗ್ಗಲಿನ ಸ್ಥಿತಿ ನಿರ್ಮಾಣವಾಗಿದೆ. ಗಂಟೆಗಟ್ಟಲೆ ಕಾದು ಕಾದು ಪ್ರಯಾಣಿಕರು ಸುಸ್ತಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮನ್ನಿಲ್ಲಿ ಒತ್ತೇರಿಸ್ಕೊಂಡಿದ್ದೀರಾ ಅಂಥೇಳಿ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಧೂಳು ಮರಳಿನ ಸುಂಟರ ಗಾಳಿ ಸೃಷ್ಟಿಸಿರುವಂತಹ ಪರಿಸ್ಥಿತಿ ಇದು ದೊಡ್ಡ ಮಟ್ಟದ ಅವಾಂತರಕ್ಕೆ ಕಾರಣವಾಗಿದೆ. 205ಕ್ಕೂ ಹೆಚ್ಚು ವಿಮಾನಗಳು ವಿಳಂಬವಾಗ್ತಾ ಇದೆಯಂತೆ. ಯಾವಾಗ 205 ವಿಮಾನಗಳು ವಿಳಂಬವಾಯಿತೋ ಆ ವಿಮಾನದಲ್ಲಿ ಹೋಗಬೇಕಾದಂತಹ ಪ್ರಯಾಣಿಕರು ಒಂದು ಕಡೆ ಸ್ಟ್ರಕ್ ಆಗ್ತಾರೆ, ಏರ್ಪೋರ್ಟ್ನ ಒಳಗಡೆ ಲಾಕ್ ಆಗ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಒಂದೆಡೆ ಜನ ಜಮಾಯಿಸಿದಾಗ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಯಾಕಾಗಿ ನಮ್ಮನ್ನು ಕೂಡ ಹಾಕಿದ್ದೀರಾ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ. ಫ್ಲೈಟ್ ಹತ್ತೋದಕ್ಕೆ ಬಿಡಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಏರ್ಪೋರ್ಟ್ನ ಸಿಬ್ಬಂದಿಗಳು ಪ್ರಯಾಣಿಕರಿಗೆ ತಿಳಿ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಧೂಳಿನಿಂದ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ದೆಹಲಿಯಲ್ಲಿ ಅನ್ನೋದರ ಫುಟೇಜನ್ನು ನೀವು ಗಮನಿಸ್ತಾ ಇದ್ದೀರಿ. ಟ್ರಾಫಿಕ್ನಲ್ಲಿ ವ್ಯತ್ಯಯ ಆಗಿದೆ. ಮತ್ತೊಂದು ಕಡೆ ಮನೆ ಬಿಟ್ಟು, ಕಚೇರಿ ಬಿಟ್ಟು, ಕಟ್ಟಡವನ್ನು ಬಿಟ್ಟು ಯಾರೂ ಕೂಡ ಹೊರಗೆ ಬರಬೇಡಿ ಅನ್ನುವಂತಹ ಸೂಚನೆ ಪಾಸ್ ಆಗಿದೆ. ಅಷ್ಟರ ಮಟ್ಟಿಗೆ ಮರಳು ಮತ್ತು ಧೂಳಿನ ಬಿರುಗಾಳಿ ಕಂಟಕವನ್ನು ಸೃಷ್ಟಿ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ದೆಹಲಿಯಲ್ಲಿ ಬಿರುಗಾಳಿ ಅಕ್ಷರಶಃ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಈ ಪ್ರಮಾಣದ ಬಿರುಗಾಳಿ ಸೃಷ್ಟಿಯಾಗೋದಕ್ಕೆ ಕಾರಣವಾದರೂ ಏನು ಅಂತ? ಪ್ರೇಮ್, ನಿನ್ನೆ ಸಂಜೆ 7:30 ಸುಮಾರಿಗೆ ಧೂಳು ಮಿಶ್ರಿತ ಮತ್ತು ಬಿರುಗಾಳಿ ಸಹಿತ ಮಳೆ ಬಿರುಗಾಳಿ ಬೀಸಲಿಕ್ಕೆ ಶುರುವಾಯಿತು. ಇದ್ರ ಜೊತೆಗೆ ಮರಳು ಜೊತೆಗೆ ಗಾಳಿ ಬೀಸ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ವಿಸಿಬಿಲಿಟೀಸು ಕೂಡ ಸಾಕಷ್ಟು ಕಡಿಮೆ ಆಗಿತ್ತು. ರಸ್ತೆಗಳಲ್ಲಿ ಸಾಕಷ್ಟು ಮರಗಳು ಧರೆಗುರುಳಿದ್ವು. ಇದ್ರ ಜೊತೆಗೆ ಕಟ್ಟಡಗಳು ಕುಸಿಯುವಂಥ ಕೆಲಸಗಳು ಕೂಡ ಆಯಿತು. ಇದ್ರ ಜೊತೆಗೆ ವಿಮಾನಯಾನದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತು. ವಿಸಿಬಿಲಿಟಿ ಕಡಿಮೆ ಇದ್ದಂಥ ಹಿನ್ನೆಲೆಯಲ್ಲಿ ದೆಹಲಿಗೆ ಬರಬೇಕಿದ್ದಂಥ ಸಾಕಷ್ಟು ವಿಮಾನಗಳನ್ನು ಬೇರೆ ಬೇರೆ ಹತ್ತಿರದ ವಿಮಾನ ನಿಲ್ದಾಣಗಳಲ್ಲಿ ಲ್ಯಾಂಡ್ ಮಾಡುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಯಿತು. ಹೀಗಾಗಿ ನಿನ್ನೆ ರಾತ್ರಿ 50ಕ್ಕಿಂತ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಕೂಡ ಆಗಿತ್ತು. ಇದು ಇವತ್ತಿನ ಬೆಳಗಿನ ಜಾವನದ ವಿಮಾನದ ಹಾರಾಟದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರಿರುವಂಥದ್ದು. ಇವತ್ತು ಬೆಳಗ್ಗೆ 200ಕ್ಕಿಂತ ಹೆಚ್ಚು ಫ್ಲೈಟ್ಗಳ ವಿಳಂಬ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹೀಗಾಗಿ ಬೆಳಗ್ಗೆಯಿಂದಲೇ ಬೇರೆ ಬೇರೆ ಸ್ಥಳಗಳಿಗೆ ತೆರಳಬೇಕಾಗಿದ್ದಂಥ ಜನರ ಪ್ರಯಾಣದಲ್ಲೂ ಕೂಡ ಸಾಕಷ್ಟು ವ್ಯತ್ಯಯ ಆಗಿರುವಂಥದ್ದು. ಬೆಳಗ್ಗೆ ಏರ್ಪೋರ್ಟ್ಗೆ ತೆರಳಿದಂಥ ಜನರಿಗೆ ಸರಿಯಾದ ಸಮಯಕ್ಕೆ ಫ್ಲೈಟ್ಗಳು ಕೂಡ ಸಿಗಲಿಲ್ಲ. ಯಾಕೆಂದರೆ ಬೇರೆ ಬೇರೆ ಫ್ಲೈಟ್ಗಳು ಬೇರೆ ಬೇರೆ ನಗರಗಳಲ್ಲಿ ಲ್ಯಾಂಡ್ ಆಗಿದ್ದಂಥ ಹಿನ್ನೆಲೆಗಳು ಅವೆಲ್ಲವೂ ಕೂಡ ಮತ್ತೆ ದೆಹಲಿ ವಿಮಾನ ನಿಲ್ದಾಣಕ್ಕೆ ವಾಪಸ್ ಬರಬೇಕಾಗಿತ್ತು. ಇಲ್ಲಿಂದ ಮತ್ತೆ ಟೇಕ್ ಆಫ್ ಆಗಬೇಕಾಗಿತ್ತು. ಇದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಂಡಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಆಕ್ರೋಶಗೊಂಡರು. ಸುಮಾರು 200ಕ್ಕೂ ಹೆಚ್ಚು ವಿಮಾನಗಳು ಡಿಲೇ ಆಗಿದ್ದಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಒಂದೆಡೆ ಸೇರುವಂಥ ಸನ್ನಿವೇಶಗಳು ನಿರ್ಮಾಣ ಆಯಿತು. ಒಂದು ರೀತಿ ದೆಹಲಿ ಏರ್ಪೋರ್ಟ್ ಜಾತ್ರೆಯಂತಹ ಸನ್ನಿವೇಶ ನೋಡಲಿಕ್ಕೆ ಕೂಡ ಸಿಕ್ತು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಒಂದೆಡೆ ಸೇರಿದ್ರು. ವಿಮಾನಗಳು ವಿಳಂಬ ಆಗಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಉದ್ದೇಶಪೂರ್ವಕವಾಗಿ ವಿಮಾನವನ್ನು ವಿಳಂಬ ಮಾಡಲಾಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಜನರು ಹರಿಹಾಯ್ದುವಂಥ ಕೆಲಸವನ್ನು ಕೂಡ ಮಾಡಿದರು. ಮತ್ತು ತಮಗೆ ಆಗ್ತಿರುವಂತಹ ಸಮಸ್ಯೆ ಏನು ಅನ್ನುವಂಥದ್ದನ್ನು ಎಕ್ಸ್ ಖಾತೆಯಲ್ಲಿ ಕೂಡ ಹಂಚಿಕೊಳ್ಳುವಂಥ ಕೆಲಸವನ್ನು ಕೂಡ ಜನರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಏರ್ಲೈನ್ಸ್ಗಳು ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಮತ್ತು ಪರಿಸ್ಥಿತಿಯ ಬಗ್ಗೆ ತಿಳಿ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದಾಗ್ಯೂ ಕೂಡ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ಕಡೆಗೆ ತೆರಳಬೇಕಾಗಿದ್ದಂಥ ಜನರು ಮಾತ್ರ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ದೆಹಲಿಯಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಈ ರೀತಿಯಾದಂತಹ ಸುಂಟರ ಗಾಳಿ ಬೀಸ್ತಾ ಇರುವಂಥದ್ದು, ಮರಳು ಮತ್ತು ಧೂಳು ಮಿಶ್ರಿತದ ಗಾಳಿ ಬೀಸ್ತಾ ಇರುವಂಥದ್ದು. ಹವಾಮಾನ ವೈಪರೀತ್ಯದಿಂದ ಈ ಒಂದು ಗಾಳಿ ಬೀಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ದೆಹಲಿಯ ಬೇರೆ ಬೇರೆ ಭಾಗಗಳಲ್ಲಿ ಲಘು ಮಳೆ ಆಗಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಪ್ರೇಮ್, ದೆಹಲಿಯಲ್ಲಿ ಧೂಳು ಮರಳು ಮಿಶ್ರಿತ ಬಿರುಗಾಳಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಸಾಕಷ್ಟು ಅವಾಂತರಗಳಿಗೂ ಕೂಡ ಸಾಕ್ಷಿಯಾಗಿದೆ. ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಂಡಿದ್ರೂ ಕೂಡ ದೊಡ್ಡ ಮಟ್ಟದ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಈಗಾಗಲೇ ಪಾಸ್ ಮಾಡಿದೆ.